ಹಾಯ್ ಫ್ರೆಂಡ್ಸ್, ಶಿವ ಆರ್ಟ್ಸ್ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಬೆಂಕಿ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಅಂದರೆ, ಅದು ನೀವೆಲ್ಲರೂ ಸಹ ಸರ್ವೇ ಸಾಮಾನ್ಯವಾಗಿ ಕಾರು ಅಥವಾ ಬೈಕ್ಗಳನ್ನು ವಾಶ್ ಮಾಡಿಸ್ಲಿಕ್ಕೆ ಬೇರೆ ಕಡೆ ಹೋಗ್ತಾ ಇರ್ತೀರ. ಇದು ನಿಮಗೆ ಕಡಿಮೆ ಬೆಲೆಯಲ್ಲಿ ಮನೆಯಲ್ಲೇ ನೀವು ಕಾರು ಬೈಕು ವಾಶ್ ಮಾಡ್ಕೋಬೋದು. ಆ ಥರ ಇರುವಂಥ ಪ್ರಾಡಕ್ಟು ನಿಮ್ಮ ಹಳ್ಳಿಗಳಲ್ಲಿ ಅಥವಾ ಮನೆಯಲ್ಲಿ ಏನು ಗೌರ್ಮೆಂಟಿಂದ ನಲ್ಲಿ ಬರ್ತಾವಲ್ಲ, ಆ ನಲ್ಲಿಗೆ ಈ ಪೈಪನ್ನ ಉಪಯೋಗಿಸಿ, ಈ ಗನ್ನಿಂದ ಉಪಯೋಗಿಸಿ ನೀವು ಬೈಕು ಅಥವಾ ಕಾರನ್ನು ವಾಶ್ ಮಾಡ್ಕೋಬೋದು. ಯಾವ ಥರ ಇದೆಯಪ್ಪ ಅಂದರೆ, ಇದು ಅಗದಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಒಳ್ಳೆ ಬೆಂಕಿ ಪ್ರಾಡಕ್ಟ್ ಅಂತ ಹೇಳ್ಬೋದು. ಒಳ್ಳೆ ಸ್ಟ್ಯಾಂಡರ್ಡ್ ಇದೆ. ಇದ್ರದ್ದು ಮುಂದ್ಗಡೆ ಏನು ಗನ್ ಬರುತ್ತಲ್ವ, ವಾಟರ್ ವಾಶ್ ಗನ್ನು, ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇದೆ, ಚೆನ್ನಾಗಿದೆ, ವರ್ತ್ ಇದೆ. ಅಗದಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತಲ್ವ, ಅದಕ್ಕೆ ಆದರೂ ಒಳ್ಳೆ ಬೆಂಕಿ ಪ್ರಾಡಕ್ಟ್ ಅಂತ ಹೇಳ್ಬೋದು. ಹಾಗೆ ಪೈಪ್ ಕೂಡ ಇದ್ರದ್ದು ಲೆಂತ್ ಎಷ್ಟು ಬರುತ್ತೆ ಅಂದರೆ, ಸುಮಾರು ಒಂದು 4-5 ಮೀಟ್ರ್ ಉದ್ದ ಬರ್ಬೋದು, ಅಷ್ಟು ಉದ್ದ ಪೈಪ್ ಇದೆ. ಆಮೇಲೆ ಇದರ ಗನ್ ಏನಿದೆ ಅಲ್ವಾ, ಗನ್ನು ಒಳ್ಳೆ ಕ್ವಾಲಿಟಿ ಇದೆ. ಏನು ಈ ಸಾದಾ ಕ್ವಾಲಿಟಿ ಥರ ಇಲ್ಲ. ನಿಮಗೆ ಇದರ ಎಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ ಅಂತ ನಾನು ನಿಮಗೆ ಬೇಕಾದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದ್ರ ಮುಂದ್ಗಡೆ ನಾವೇನು ನಲ್ಲಿಗೆ ಹಾಕಬೇಕಲ್ಲ, ಅದರದ್ದು ಮೂತಿ ಏನಿದೆ ಅಲ್ಲ, ಅದು ಕೂಡ ಒಳ್ಳೆ ಕ್ವಾಲಿಟಿ ಇದೆ, ವರ್ತ್ ಇದೆ. ನೀವು ಮನೆಯಲ್ಲೇ ಈಗ ಬೇರೆ ಕಡೆ ಹೊರಗಡೆ ಹೋದರೆ ಎಷ್ಟು, ಸುಮಾರು 50 ರೂಪಾಯಿ ಒಂದು ಬೈಕಿಗೆ, ಅಥವಾ ಇವಾಗೆಲ್ಲ ಜಾಸ್ತಿ ಆಗಿರಬೇಕು ಅನಿಸುತ್ತೆ. ಸುಮಾರು 2-3 ವರ್ಷದಿಂದ 50 ರೂಪಾಯಿ ಇತ್ತು. ಇವಾಗ ಜಾಸ್ತಿ ಇದೆ ಬೈಕಿಗೆ ವಾಶ್ ಮಾಡಿಸ್ಲಿಕ್ಕೆ. ಕಾರ್ಗಂತೂ ಜಾಸ್ತಿ, ಇನ್ನೂ ಜಾಸ್ತಿ ಇರುತ್ತೆ. ನೀವು ಮನೆಯಲ್ಲೇ ಈ ಪೈಪ್ನ, ಈ ಗನ್ನನ್ನು ಉಪಯೋಗಿಸ್ಬಿಟ್ಟು ನೀವು ನಿಮ್ಮ ಬೈಕು ಕಾರ್ಗಳನ್ನು ಈಸಿಯಾಗಿ ವಾಶ್ ಮಾಡ್ಬೋದು. ಚೆನ್ನಾಗಿದೆ. ಯಾಕಪ್ಪ ಅಂದರೆ, ಸುಮ್ಮನೆ ಹೊರಗಡೆ ಹೋದರೆ ಅನಾವಶ್ಯಕವಾಗಿ ದುಡ್ಡು ಖರ್ಚು ಮಾಡಬೇಕಾಗತ್ತೆ. ಅವರು ಏನು ಬೇಕಾಬಿಟ್ಟು ಒಂದು ಸ್ವಲ್ಪ ನೀರು ಹಿಡಿದು ಕೊಟ್ಬಿಡ್ತಾರೆ. ನೀವು ಫ್ರೀ ಟೈಮಲ್ಲಿ ಒಂದು 10-15 ನಿಮಿಷದಲ್ಲಿ ಬೈಕು ಅಥವಾ ಕಾರನ್ನ ವಾಶ್ ಮಾಡ್ಕೋಬೋದು. ಕ್ವಾಲಿಟಿ ಮಾತ್ರ ಬೆಂಕಿ ಇದೆ ಪೈಪ್ದು. ಆಮೇಲೆ ಗನ್ ಕೂಡ ಕ್ವಾಲಿಟಿ ಇದೆ, ಒಳ್ಳೆ ಫೋರ್ಸೇಬಲ್ ನೀರು ಬರುತ್ತೆ, ಅಷ್ಟು ಬಿಲ್ಡ್ ಕ್ವಾಲಿಟಿ ಇದೆ, ವರ್ತ್ ಇದೆ. ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ನೋಡಿ. ಯಾರಿಗೆ ಬೇಕೋ ಅವರು ತಗೊಳ್ಳಿ. ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕನ್ನಡಿಗರ ಸಪೋರ್ಟು ನಮಗೆ ಸದಾ ಇರಲಿ ಅಂತ ಹೇಳ್ತಾ ಧನ್ಯವಾದಗಳು.